ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ಮುಖ್ಯವಾಗಿ 5 ಮುಖ್ಯವಾಗಿರುವಂಥ ಮಾಹಿತಿ ಹೇಳಲು ಹೋಗ್ತಾ ಇದ್ದೇನೆ. ಸೊ ಮೊದಲನೇದೇನಪ್ಪ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಎಡಿಟಿಂಗ್ ಆಪ್ಷನ್ ಆಲ್ರೆಡಿ ಬಿಟ್ಟಿದ್ದು ಮೇ 2ನೇ ತಾರೀಕುವರೆಗೂ ಸಮಯಾವಕಾಶವಿದೆ. ಅಂದರೆ ಯು ಜಿ ನೀಟ್ ಸಪೋಸ್ ಯಾರು ಆಯ್ಕೆ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ಕೋರ್ಸ್ ಸೆಲೆಕ್ಷನ್ ಮಾಡುವಾಗ ನೀವು ನೀಟ್ ವಿದ್ಯಾರ್ಥಿ ಇದ್ದರೆ ಯು ಜಿ ನೀಟ್ ಅಂತ ಸೆಲೆಕ್ಟ್ ಮಾಡಿರೋದಿಲ್ಲ. ಒಂದು ವೇಳೆ ನಿಮಗೆ ಆಗ್ತಾ ಇಲ್ಲಪ್ಪ ಅಂದರೆ ಪರವಾಗಿಲ್ಲ, ರಿಸಲ್ಟ್ ಬಿಟ್ಟಾಗೂ ಸಹ ನಮಗೆ ಅಲ್ಲಿ ಅವೈಲೇಬಲ್ ಮಾಡ್ತಾರೆ. ಯು ಜಿ ನೀಟ್ ಸೆಲೆಕ್ಟ್ ಮಾಡಿ ಮಾರ್ಕ್ಸ್ ಎಂಟ್ರಿ ಮಾಡ್ಬೋದು. ಬಟ್ ಈಗ ಎಡಿಟಿಂಗ್ ಆಪ್ಷನ್ ಇದೆ. ನನ್ನ ರೆಕಮೆಂಡೇಷನ್ ಏನಪ್ಪ ಅಂದರೆ ಈಗ ಆಗ್ತಾಯಿದೆ, ದಯವಿಟ್ಟು ಯು ಜಿ ನೀಟ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಒಳಿತು. ಓಕೆ, ಉತ್ತಮ. ಎರಡನೇ ಮಾಹಿತಿ ಏನಪ್ಪ ಅಂದರೆ ಎಡಿಟಿಂಗ್ ಆಪ್ಷನ್ ಬಿಟ್ಟಿದ್ದಾರಪ್ಪ ಅಂದರೆ ನನಗೆ ತಿಳಿದಿರುವ ಹಾಗೆ ಭಾಳಷ್ಟು ಮಕ್ಕಳು ಕ್ಯಾಟಗರಿ 2A 2B 3A ಈ ರೀತಿ ಇದ್ದಾಗೂ ಸಹ ಅವರಿಗೇನಂತಂದರೆ ಜನರಲ್ ಮೆರಿಟ್ ಅಂತ ಅಲ್ಲಿ ಫೈನಲ್ ಪ್ರಿಂಟಲ್ಲಿ ಬಂದಿದೆ. ದಯವಿಟ್ಟು ಅದನ್ನು ಚೆಕ್ ಮಾಡಿಕೊಳ್ಳಿ. ಸೊ ಆ ರೀತಿ ಬಂದರೆ ದಯವಿಟ್ಟು ನೀವು ಕ್ಯಾಟಗರಿನ ಕರೆಕ್ಷನ್ ಮಾಡಿಕೊಳ್ಳಿ. ಇಲ್ಲಪ್ಪ ಅಂದರೆ ಬೆಂಗಳೂರು ಹೋಗುವಂಥ ಸಂದರ್ಭ ಸಹ ಬೀಳ್ಬೋದು. ಸೊ ಹಾಗಾಗಿ ಎಡಿಟಿಂಗ್ ಬಿಟ್ಟಿದ್ದಾರೆ, ಈಗಲೂ ಸಹ ನೀವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಬೋದು. ನೀವು ಕ್ಯಾಟಗರಿಯಲ್ಲಿ ಏನಾದರೂ ಚೇಂಜಸ್ ಆಗಿದೆಯೋ ಇಲ್ಲೋ ಅಂತ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಚೇಂಜ್ ಆಗಿದ್ದರೆ ದಯವಿಟ್ಟು ಕರೆಕ್ಟ್ ಮಾಡಿಕೊಳ್ಳಿ. ಓಕೆ, ಈಗಲೂ ಆಪ್ಷನ್ ಇದೆ. ಆಮೇಲೆ ಎಡಿಟಿಂಗ್ನಲ್ಲಿ ಒಂದು ವೇಳೆ ನೀವು ಕನ್ನಡ ಮೀಡಿಯಮ್, ರೂರಲ್, ಓಕೆ, ಸೊ ಇದಲ್ಲದೆ ಲಿಂಗ್ವಿಸ್ಟಿಕ್ ಸಂಬಂಧಪಟ್ಟ ಹಾಗೆ ಅಲ್ಲಿ ನೀವು ಈಗ ಏನಾದರೂ ಚೇಂಜಸ್ ಮಾಡ್ಕೊಂಡಿದ್ರೆ ಸೊ ಕಾಲೇಜ್ಗೆ ಅದೇ ಕಾಲೇಜ್ಗೆ ವಿಸಿಟ್ ಮಾಡ್ಕೊಳ್ಳಿ. ಯಾವುದೇ ಒಂದು ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು ಅಥವಾ ನೀವು ಕಲ್ತಿರುವಂಥ ಕಾಲೇಜ್ ಆಗಿರ್ಬೋದು, ಯಾವುದು ನಿಮಗೆ ಸಮೀಪ ಅನ್ನಿಸ್ತಲ್ಲಿ ವಿಸಿಟ್ ಮಾಡಿ ಅದರ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ನ ಕೊಡಿ. ಮತ್ತೊಂದು ಸಲ ವೆರಿಫಿಕೇಷನ್ ಮಾಡಿ ನಿಮಗೆ ಆ ಒಂದು ಸ್ಲಿಪ್ಪಲ್ಲಿ ಏನಪ್ಪ ಅಂದರೆ ಎಲಿಜಿಬಲ್ ಅಂತ ಬರುತ್ತೆ, ಅಂದರೆ ವೆರಿಫೈಡ್ ಅಂತ ಬರುತ್ತೆ. ಓಕೆ, ಸೊ 4ನೇ ಮಾಹಿತಿಗಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ಕಲಬುರಗಿ ವಿದ್ಯಾರ್ಥಿ ಆಗಿದ್ದರೆ ಕ್ಲಾಸ್ 12th ವಿದ್ಯಾರ್ಥಿಗಳಿಗಾಗಿ ಇಂಟಿಗ್ರೇಟೆಡ್ ಕೋರ್ಸ್ ರನ್ ಮಾಡ್ತಾ ಇದ್ದೇವೆ. ಓಕೆ, ಒಂದು ವೇಳೆ ನೀವು ಆ ಇನ್ಸ್ಟಿಟ್ಯೂಷನ್ ಏನಾದರೂ ಸರ್ಚ್ ಮಾಡ್ತಾ ಇದ್ದರೆ ಅಲ್ಫಾ ಅಕಾಡೆಮಿ ಬೈ ಮ್ಯಾಥ್ಸ್ ಟೆಕ್ಕಿ ನಮ್ಮದು ಇನ್ಸ್ಟಿಟ್ಯೂಟ್ ಇದೆ, ವಿಸಿಟ್ ಮಾಡಿ ಡೆಮೋ ಕ್ಲಾಸ್ ಅಟೆಂಡ್ ಆಗ್ಬೋದು. ಓಕೆ, ಥ್ಯಾಂಕ್ ಯು. ಆಮೇಲೆ 4th ಏನಪ್ಪ ಅಂತಂದರೆ ಒಂದು ವೇಳೆ ನೀವು ಕಾಸ್ಟಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಂಡಿದ್ರೆ ಅಥವಾ 317J ನೀವು ಅಲ್ಲಿ ಆಯ್ಕೆ ಮಾಡ್ಕೊಂಡಿದ್ರೆ, ಅದಲ್ಲದೆ ಮತ್ತು ಆಮೇಲೆ ರಿಲಿಜಿಯಸ್ ಮೈನಾರಿಟಿ ಸಂಬಂಧಪಟ್ಟಾಗೆ ಏನಾದರೂ ಎಸ್ ಅಂತ ಹಾಕಿದರೆ ಆವಾಗ ನೀವು ಆರ್ ಡಿ ನಂಬರ್ ಎಂಟ್ರಿ ಮಾಡಿರ್ತೀರ, ಅದು ಆಟೋಮೆಟಿಕ್ಲಿ ಏನಪ್ಪ ಅಂತಂದರೆ ವೆರಿಫೈ ಮಾಡುತ್ತೆ. ಅದಕ್ಕಾಗಿ ನಿಮಗೆ ಕಾಲೇಜಿಗೆ ಹೋಗುವಂಥ ಅವಶ್ಯಕತೆ ಒಟ್ಟಾಗಿ ಬೀಳೋದಿಲ್ಲ. ಕಾಲೇಜ್ ಹೋಗಬೇಕು ಅಂತಂದ್ರೆ ಈ ಒಂದು ವೆರಿಫಿಕೇಷನ್ ಸಂಬಂಧಪಟ್ಟಾಗೆ ಕ್ಲಾಸ್ ವಿದ್ಯಾರ್ಥಿಗಳ್ತಾ ಇದ್ದೀನಿ. ಕನ್ನಡ, ರೂರಲ್ ಮತ್ತು ಆಮೇಲೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇದ್ದರೆ ಕಾಲೇಜ್ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ ಕೊಡಬೇಕಾಗತ್ತೆ. ಬಟ್ 317J ಆಗಿರ್ಬೋದು, ಕ್ಯಾಟಗರಿ ಆಗಿರ್ಬೋದು ಮತ್ತು ರಿಲಿಜಿಯಸ್ ಮೈನಾರಿಟಿಗೆ ಕಾಲೇಜಿಗೆ ಹೋಗೋಂಥ ಅವಶ್ಯಕತೆ ಇರೋದಿಲ್ಲ, ಬಿಕಾಸ್ ಅದು ಆನ್ಲೈನ್ ವೆರಿಫೈ ಆಗುತ್ತೆ. ಆಮೇಲೆ ಕೊನೆಗೇನಪ್ಪ ಅಂದರೆ ಆಲ್ರೆಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ್ದು ಅಂದರೆ ಆಗ್ತಾಯಿದೆ ಆನ್ಲೈನ್. ಕ್ಲಾಸ್ ಬಿನಿಂದ ಕ್ಲಾಸ್ ಝೆಡ್ವರೆಗೆ ಮೇ 5ನೇ ತಾರೀಕು ಆದ ನಂತರ ಈ ಒಂದು ಎಕ್ಸಾಮ್ ಏನಿದೆ ನೋಡಿ, ನೀಟ್ ಪರೀಕ್ಷೆ ಆದ ನಂತರ ಸೊ ವಿದ್ಯಾರ್ಥಿಗಳಿಗೆ ಈ ಒಂದು ವೆರಿಫಿಕೇಷನ್ ಪ್ರಕ್ರಿಯೆನ KE ಬೆಂಗಳೂರಿನಲ್ಲಿ ಮಾಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಸ್ಕೆಡ್ಯೂಲ್ ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡಿ. ಕ್ಲಾಸ್ ಬಿನಿಂದ Z ವಿದ್ಯಾರ್ಥಿಗಳು ಬೆಂಗಳೂರು ವಿಸಿಟ್ ಮಾಡಬೇಕಾಗುತ್ತೆ ವೆರಿಫಿಕೇಷನ್ಗಾಗಿ. ಒಂದು ಡೀಟೇಲ್ ಸ್ಕೆಡ್ಯೂಲ್ ಬಂದಾಗೂ ಸಹ ವಿಡಿಯೋ ಮೂಲಕ ನಿಮಗೆ ತಿಳಿಸಿರ್ತೇನೆ. ಓಕೆ, ಆಮೇಲೆ ಒಂದು ವೇಳೆ ನೀವು ತಪ್ಪದೇ ರೆಗ್ಯುಲರ್ಲಿ ವೀಡಿಯೋಸ್ ನೋಡಿದರೆ ಯಾವುದೇ ರೀತಿ ಮೆಂಬರ್ಶಿಪ್ ಯೂಸಲಿ ಅವಶ್ಯಕತೆ ಒಟ್ಟಾಗಿ ಬೀಳೋದಿಲ್ಲ. ವಿಡಿಯೋ ನೋಡಿದ್ರೆ ನೀವೇ ಮಾಡ್ಕೊಳ್ಬೋದು. ಸೊ ಯಾರಿಗೆ ಒಂದು ವೇಳೆ ನಿಮಗೆ ಪರ್ಸನಲ್ ಗೈಡೆನ್ಸ್ ಬೇಕಾಗಿತ್ತು ಅಂದರೆ ಮಾತ್ರ ನೀವು ನಾನು ತೋರಿಸೋ ನಂಬರಿಗೆ ವಾಟ್ಸಪ್ ಮಾಡಿ. ಬಟ್ ರೆಗ್ಯುಲರ್ ವೀಡಿಯೋ ನೋಡಿದ್ರೆ ಅದನ್ನೂ ಅವಶ್ಯಕತೆ ಬೀಳೋದಿಲ್ಲ. ನನ್ನಿಂದ ಮ್ಯಾಕ್ಸಿಮಮ್ ನಿಮಗೆ ಹೆಲ್ಪ್ ಆಗೋದೇನಪ್ಪ ಅಂದರೆ ಯಾರಾದರೂ ಮ್ಯಾನೇಜ್ಮೆಂಟ್ ಕೋಟಾ ಟ್ರೈ ಮಾಡ್ತಾಯಿದ್ರೆ ಅಥವಾ ಪ್ರೈವೇಟ್ ಕೂಡ 12 ಲಾಕ್ ಆಗಿರ್ಬೋದು ಅಥವಾ MCC ಮುಖಾಂತರ ಟ್ರೈ ಮಾಡೋಂಗಿದ್ರೆ ನಿಮಗೆ ಐಡಿಯಾ ಇತ್ತು ಅಂದರೆ ವಿಡಿಯೋ ನೋಡಿ ಮುಖಾಂತರ ನೀವೇ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮಗೆ ಅಲ್ಲಿ ಗೈಡೆನ್ಸ್ ಬೇಕಾಗಿತ್ತು ಅಂದರೆ ಇಂಟ್ರೆಸ್ಟ್ ಇದ್ದರೆ ಬೇಕಾದ್ರೆ ತೆಗೆದುಕೊಳ್ಬೋದು. ಅಪ್ ಟು ನಿಮಗೆ ಅಡ್ಮಿಷನ್ ಆಗೋವರೆಗೂ ಗೈಡ್ ಮಾಡ್ತೇನೆ. ಒಳ್ಳೆ ಸ್ಕೋರ್ ಆಗಿದ್ದರೆ ಕಾಮನ್ ಹೇಳ್ತೇನೆ, ಮೆಂಬರ್ಶಿಪ್ ಒಟ್ಟಾಗಿ ಅವಶ್ಯಕತೆ ಅಂತೂ ಬೀಳೋದಿಲ್ಲ ರೆಗ್ಯುಲರ್ ವೀಡಿಯೋ ನೋಡಿದರೆ. ಓಕೆ, ಬಟ್ ರಿಸ್ಕ್ ಬೇಡ ಅನ್ನಂಗಿತ್ತು ಅಂದರೆ ಮಾತ್ರ ಮೆಂಬರ್ಶಿಪ್ ತೆಗೆದುಕೊಳ್ಬೋದು. ಬಟ್ ಒಂದೇ ಸೆಂಟೆನ್ಸಲ್ಲಿ ಹೇಳಬೇಕು ಅಂದರೆ ಯಾರು ರೆಗ್ಯುಲರ್ ವೀಡಿಯೋಸ್ ವಾಚ್ ಮಾಡ್ತಿರೋ ಅವ್ರು ಯಾರಿಗೂ ಮೆಂಬರ್ಶಿಪ್ ಅವಶ್ಯಕತೆ ಒಟ್ಟಾಗಿ ಬೀಳೋದಿಲ್ಲ. ಓಕೆ, ಬಟ್ ಯಾರಿಗಾದರೂ ಒಂದು ವೇಳೆ ಕೊನೆಗೂ ಅಡ್ಮಿಷನ್ ಆಗೋವರೆಗೂ ಮೆಂಬರ್ಶಿಪ್ ಬೇಕೇ ಬೇಕು, ರಿಸ್ಕ್ ಬೇಡ ಅನ್ನಂಗಿತ್ತು ಅಂದರೆ ಮಾತ್ರ ಸೊ ವಾಟ್ಸಪ್ ಮಾಡಿ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ಸಿಗೋಣ, ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.